ನಮಸ್ಕಾರ ಸ್ನೇಹಿತರೆ, ನಂದನ ಕಲರವ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಈ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತಿ. ನರೇಂದ್ರನ ಶಿಕ್ಷಣ ಮನೆಯಲ್ಲೇ ಪ್ರಾರಂಭವಾಯಿತಾದರೂ ತನ್ನ 6ನೇ ವಯಸ್ಸಿಗೆ ಗುರುಕುಲದಂಥ ಪಾಠಶಾಲೆಗೆ ಸೇರಿದ. ಹೊಸ ಧೋತಿಯನ್ನು ಉಟ್ಟ ನರೇಂದ್ರ ಪುಟ್ಟ ಚಾಪೆ, ಸ್ಲೇಟು ಮತ್ತು ಬಳಪದ ಕಡ್ಡಿ ಹಿಡಿದು ಹೊರಟ. ಶಾಲೆ ಎಂದರೆ ಅಲ್ಲಿ ನಾನಾ ಸಂಸ್ಕಾರಗಳ, ನಾನಾ ಮನಸ್ಥಿತಿಯ ಮಕ್ಕಳಿರುತ್ತವೆ. ಅವರ ತೊದಲು ನುಡಿ, ಪೆದ್ದು ಮಾತು ಕೇಳೋದಕ್ಕೆ ಹಿತ, ಒಳ್ಳೆಯದು ಕೆಟ್ಟುದರ ಪರಿಕಲ್ಪನೆ ಇಲ್ಲದ ನಿಷ್ಕಲ್ಮಶ ಪರಿಶುದ್ಧ ಮನಸ್ಸು. ನಮ್ಮ ಪೋರ ಶಾಲೆಗೆ ಹೋಗಿ ಹೊಸ ಪದಗಳನ್ನು ಕಲಿತು ಮನೆಯಲ್ಲಿ ಪ್ರಯೋಗನೂ ಮಾಡಿಬಿಟ್ಟ. ಈಗ ಗಾಬರಿ ಬೀಳುವ ಸರದಿ ಮನೆಯವರದು. ಏಕೆಂದರೆ ನರೇಂದ್ರ ಹೊಸ ಹೊಸ ಕೆಟ್ಟ ಪದಗಳನ್ನು ಕಲಿತು ಬಂದಿದ್ದ. ಈ ಘಟನೆಯಿಂದ ನರೇಂದ್ರನಿಗೆ ಮನೆಪಾಠ ಶುರುವಾಯಿತು. ನರೇಂದ್ರನ ಜೊತೆ ಮನೆಯ ಇತರ ಮಕ್ಕಳು, ವಿಶ್ವನಾಥನ ಸ್ನೇಹಿತರ ಮಕ್ಕಳು ಸೇರಿಕೊಂಡರು. ಅವನ ಸಹಪಾಠಿಗಳೆಲ್ಲ ಇನ್ನೂ ಕಾಗುಣಿತದಲ್ಲೇ ಕುಸ್ತಿ ಆಡುತ್ತಿದ್ದರೆ ಪ್ರಚಂಡ ಬುದ್ಧಿಶಕ್ತಿಯ ನರೇಂದ್ರ ಓದಲು ಬರೆಯಲು ಕಲಿತಾಯಿತು. ಬಾಲಕ ನರೇಂದ್ರನ ವ್ಯಕ್ತಿತ್ವ ನಿರ್ಮಾಣದಲ್ಲಿ ತಂದೆ ವಿಶ್ವನಾಥ ದತ್ತರ ಕೊಡುಗೆ ಏನೂ ಕಡಿಮೆಯಲ್ಲ. ವಿಶ್ವನಾಥ ದತ್ತರು ತಪ್ಪು ಮಾಡಿದ ತಮ್ಮ ಮಕ್ಕಳನ್ನು ಬೈದು ಗದರಿಸುತ್ತಿರಲಿಲ್ಲ. ಬದಲಾಗಿ ಅವರ ತಪ್ಪನ್ನು ಅವರ ಸ್ನೇಹಿತರಿಗೆ ತಿಳಿಯುವಂತೆ ಮಾಡುತ್ತಿದ್ದರು. ಒಮ್ಮೆ ನರೇಂದ್ರನು ತನ್ನ ತಾಯಿಗೆ ಕಟು ಶಬ್ದಗಳಿಂದ ನಿಂದಿಸಿಬಿಟ್ಟ. ವಿಶ್ವನಾಥರು ನರೇಂದ್ರನ ಕೋಣೆಯ ಬಾಗಿಲಿನ ಮೇಲೆ ನರೇಂದ್ರ ಇಂದು ತನ್ನ ತಾಯಿಗೆ ಇಂತಿಂಥ ಶಬ್ದಗಳಿಂದ ಬೈದಿದ್ದಾನೆ ಎಂದು ಬರೆದಿದ್ದರು. ಇದು ತಿಳಿಯದ ನರೇಂದ್ರ ತನ್ನ ಸ್ನೇಹಿತರೊಂದಿಗೆ ಬಂದ. ಬಾಗಿಲ ಮೇಲೆ ಬರೆದಿರುವುದನ್ನೆಲ್ಲ ಎಲ್ಲರೂ ಓದಿಬಿಟ್ಟರು. ಆಗ ನರೇಂದ್ರನಿಗೆ ಆದ ನಾಚಿಕೆ, ಅವಮಾನ ಅಷ್ಟಿಷ್ಟಲ್ಲ. ಮತ್ತೆಂದೂ ಅವನು ಅಂಥ ತಪ್ಪನ್ನು ಮಾಡಲಿಲ್ಲ. ಮುಂದೆ ನರೇಂದ್ರನನ್ನು ಈಶ್ವರಚಂದ್ರ ವಿದ್ಯಾಸಾಗರರಿಂದ ಸ್ಥಾಪಿತವಾದ ಮೆಟ್ರೋಪಾಲಿಟನ್ ಶಾಲೆಗೆ ಸೇರಿಸಲಾಯಿತು. ಅವನಲ್ಲಿ ಅದೆಷ್ಟು ಶಕ್ತಿ ಪುಟಿಯುತ್ತಿತ್ತು ಎಂದರೆ ಅವನು ತರಗತಿಯಲ್ಲಿ ಒಂದು ದಿನವೂ ಶಾಂತವಾಗಿ ಕುಳಿತವನೇ ಅಲ್ಲ. ಇನ್ನು ಅವನ ಆಟಗಳಲ್ಲಿ ಕುಣಿಯುವುದು, ಹಾರುವುದು, ಕುಸ್ತಿ, ಕ್ರಿಕೆಟ್, ಗೋಲಿ ಆಟ ಎಲ್ಲವೂ ಸೇರಿತ್ತು. ಅದರ ಪ್ರಭಾವ ಎಷ್ಟಿತ್ತೆಂದರೆ ಪ್ರತಿದಿನವೂ ಸಂಜೆ ಅವನ ಚಡ್ಡಿ ಹರಿದಿರುತ್ತಿತ್ತು. ಶಾಲೆಯಲ್ಲಿ ಇಂಗ್ಲಿಷ್ ಕಡ್ಡಾಯ ಕಲಿಕೆಯನ್ನು ವಿರೋಧಿಸಿ ಅದು ಪರಕೀಯರ ಭಾಷೆ, ನಾವೇಕೆ ಕಲಿಯಬೇಕು, ನಮ್ಮ ಮಾತೃಭಾಷೆಯನ್ನು ಮೊದಲು ಚೆನ್ನಾಗಿ ಕಲಿಯಬೇಕು ಎಂದು ಹಠ ಹಿಡಿದಾಗ ಅವನ ಮನವನ್ನು ಒಲಿಸಲು ಹಲವಾರು ತಿಂಗಳುಗಳೇ ಬೇಕಾಯಿತು ಪೋಷಕರಿಗೆ. ನರೇಂದ್ರನದು ಪಾದರಸದಂಥ ವ್ಯಕ್ತಿತ್ವ. ಒಮ್ಮೆ ಬಾಣಸಿಗ, ಮತ್ತೊಮ್ಮೆ ನೃತ್ಯಪಟು, ಮತ್ತೊಮ್ಮೆ ಕುದುರೆ ಸವಾರ, ಕುಸ್ತಿಪಟು, ಹೀಗೆ ಹಲವು ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಿದ್ದ. ಅದರಲ್ಲೂ ಅವನ ಕಂಠಸಿರಿ ಎಷ್ಟು ಮಧುರವಾಗಿತ್ತೆಂದರೆ ಆ ರಾಗದ ಆದಿದೇವತೆಯೇ ಅಲ್ಲಿ ಮೈದಳೆದು ನಿಲ್ಲುತ್ತಿದ್ದಳು. ಮುಂದೆ ನರೇಂದ್ರನ ಕುಟುಂಬವು ಕಲ್ಕತ್ತೆಯಿಂದ ಮಧ್ಯಪ್ರದೇಶದ ರಾಯಪುರಕ್ಕೆ ಸ್ಥಳಾಂತರಗೊಂಡಿತ್ತು. ರಾಯಪುರದಲ್ಲಿ ನರೇಂದ್ರನಿಗೆ ಶಾಲೆ ಇರಲಿಲ್ಲ. ತನ್ನ ಹೆಚ್ಚಿನ ಸಮಯವನ್ನು ತನ್ನ ತಂದೆಯ ಜೊತೆ ಕಳೆಯುವಂತಾಯಿತು. ತಾರುಣ್ಯಕ್ಕೆ ಕಾಲಿಡುತ್ತಿದ್ದ ಮಗನ ಬುದ್ಧಿಯನ್ನು ಪ್ರಚೋದಿಸುವ, ವಿಚಾರಶಕ್ತಿಯನ್ನು ಸ್ಫುರಿಸುವ ಕಾರ್ಯದಲ್ಲಿ ತಂದೆಯ ಪಾತ್ರ ಮಹತ್ವದ್ದು. ಅತಿ ಧಾರಾಳಿಯಾದ ತನ್ನ ತಂದೆಯನ್ನು ನರೇಂದ್ರ ಒಮ್ಮೆ "ಅಪ್ಪ, ನನಗಾಗಿ ನೀನು ಏನು ಮಾಡಿದ್ದಿ?" ಎನ್ನಲು ಕನ್ನಡಿಯ ಮುಂದೆ ನಿಂತು ನೋಡಿಕೋ ಎಂದರಂತೆ. ವಿಶ್ವನಾಥರು ಮಕ್ಕಳನ್ನು ಗುಣವಂತರನ್ನಾಗಿ ಮಾಡಬೇಕೇ ಹೊರತು ಹಣವಂತರನ್ನಾಗಿ ಅಲ್ಲ ಎಂಬ ಭಾವವನ್ನು ಹೊಂದಿದ್ದರು. 1879ರಲ್ಲಿ ಸಂಸಾರ ಸಮೇತರಾಗಿ ಪುನಃ ರಾಯಪುರದಿಂದ ಕಲ್ಕತ್ತಕ್ಕೆ ಮರಳಿದರು. ಮತ್ತು ಅದೇ ವರ್ಷ ನರೇಂದ್ರ ಪ್ರೆಸಿಡೆನ್ಸಿ ಕಾಲೇಜಿನ ಎಂಟ್ರೆನ್ಸ್ ಎಕ್ಸಾಮ್ಗೆ ಕುಳಿತುಕೊಳ್ಳಬೇಕಾಯಿತು. ಅದಕ್ಕಾಗಿ 3 ವರ್ಷಗಳ ಪಾಠವನ್ನು ಒಟ್ಟಿಗೆ ಅಭ್ಯಾಸ ಮಾಡಬೇಕಿತ್ತು. ಅವನ ಬುದ್ಧಿ ಚಾತುರ್ಯ ಅದೆಷ್ಟಿತ್ತೆಂದರೆ ಕೆಲವೇ ದಿನಗಳಲ್ಲಿ ಎಲ್ಲವನ್ನು ಮನನ ಮಾಡಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದವನೊಬ್ಬನೇ ಆ ಕಾಲೇಜಿನಲ್ಲಿ. ಯೌವನದ ಮೆಟ್ಟಿಲೇರಿದ್ದ ನರೇಂದ್ರ ಬಾಲ್ಯದ ಆಟ ಓಡಾಟ, ತಂಟೆ ತಮಾಷೆಗಳನ್ನೆಲ್ಲ ಕಳೆದು ತುಸು ಗಂಭೀರನಾಗಿದ್ದ.
ನರೇಂದ್ರ ತನ್ನ ಮೊದಲ ವರ್ಷವನ್ನು ಉತ್ತಮ ಅಂಕಗಳೊಂದಿಗೆ ಮುಗಿಸಿದನಾದರೂ ಎರಡನೇ ವರ್ಷದಲ್ಲಿ ತನ್ನ ಅನಾರೋಗ್ಯ ಸಮಸ್ಯೆಯಿಂದ ಹಾಜರಾತಿ ಕಡಿಮೆಯಾಯಿತು. ಆದ ಕಾರಣ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಅನುಮತಿಯನ್ನು ನಿರಾಕರಿಸಲಾಯಿತು. ಆದರೆ ಸ್ಕಾಟಿಷ್ ಚರ್ಚ್ ಕಾಲೇಜಿನಲ್ಲಿ ಅವನಿಗೆ ಪರೀಕ್ಷೆಗೆ ಕುಳಿತುಕೊಳ್ಳಲು ಅನುಮತಿ ದೊರೆಯಿತು. ನರೇಂದ್ರ ವರ್ಷವಿಡೀ ಕೂತು ಓದುವ ಸ್ವಭಾವ ಅವನದಲ್ಲ. ಪರೀಕ್ಷೆಗೆ ಕೆಲವೇ ದಿನಗಳಿರುವಾಗ ಪರೀಕ್ಷೆಗಳಿಗಾಗಿ ಸಿದ್ಧತೆ ಮಾಡುತ್ತಿದ್ದ. ಅವನಂತಹ ಅಸಾಮಾನ್ಯ ಬುದ್ಧಿಶಾಲಿಗೆ ಇಂತಹ ಪರೀಕ್ಷೆಗಳೆಲ್ಲ ಯಾವ ಲೆಕ್ಕ? ಆದರೆ ವಿಧಿಯು ಮುಂದೆ ಅವನ ಸಂಯಮ ದೃಢಚಿತ್ತಗಳನ್ನು ಪರೀಕ್ಷಿಸುವ ವೇದಿಕೆಯನ್ನು ಸಿದ್ಧಗೊಳಿಸಿತ್ತು. ನರೇಂದ್ರನ BA ಪರೀಕ್ಷೆಗೆ 1 ತಿಂಗಳಿತ್ತು. ಮನೆಯಲ್ಲಿ ಹೆಚ್ಚು ಜನ, ಗಲಾಟೆ. ಹತ್ತಿರದ ಅಜ್ಜಿ ಮನೆಯಲ್ಲಿ ಹಗಲು ರಾತ್ರಿ ಅಧ್ಯಯನ ಆರಂಭಿಸಿದ. ಮೆದುಳಿಗೆ ದಣಿವಾದಾಗ ಅದನ್ನು ತಣಿಸಲು ಮಧ್ಯೆ ಮಧ್ಯೆ ಕಾಫಿ ಕುಡಿಯುತ್ತಿದ್ದ. ತನ್ನಷ್ಟಕ್ಕೆ ತಾನೇ ಹಾಡಿಕೊಳ್ಳುತ್ತಿದ್ದ. ಬಹಳ ದಿನಗಳಿಂದ ಇದನ್ನು ಗಮನಿಸುತ್ತಿದ್ದ ಬಾಲ ವಿಧವೆ ನರೇಂದ್ರನಿಗೆ ಮನಸೋತಳು. ಅಂದು ಸಂಜೆಗತ್ತಲು. ನರೇಂದ್ರ ಓದಿನಲ್ಲಿ ತಲ್ಲೀನನಾಗಿದ್ದ. ನರೇಂದ್ರನ ಕೋಣೆ ಬಾಗಿಲಿನಲ್ಲಿ ಅಪರಿಚಿತ ಯುವತಿ. ಕಣ್ಣಿನಲ್ಲಿ ಶೃಂಗಾರ ಭಾವ. ಆದರೆ ಅಲ್ಲಿ ಇದ್ದದ್ದು ಭವಿಷ್ಯತ್ತಿನ ಎಷ್ಟೋ ಯುವಜನತೆಯ ಪಾಲಿಗೆ ಸ್ಫೂರ್ತಿಯ ನೆಲೆಯಾಗಲಿರುವ ದಿಟ್ಟ ವ್ಯಕ್ತಿತ್ವ. ಆ ಹೆಣ್ಣು ಮಗಳನ್ನು ನೋಡಿ ಅವನ ಮನಸ್ಸು ಚಂಚಲಗೊಳ್ಳಲಿಲ್ಲ. ಅವನ ದೃಢತೆ ಕಿಂಚಿತ್ತೂ ಕದಲಲಿಲ್ಲ. ತಾಯಿ, ನೀನು ನನ್ನ ಹೆತ್ತ ತಾಯಿಗೆ ಸಮ ಎಂದು ಆ ಹೆಣ್ಣು ಮಗಳ ಕಾಲಿಗೆ ಬಿದ್ದುಬಿಟ್ಟ ನರೇಂದ್ರ ಆ ವಿಧಿ ರೂಪಿಸಿದ ಅಗ್ನಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಅಪರಂಜಿಯಂತೆ ಹೊರಬಂದಿದ್ದ. BA ಮುಗಿಯುವುದರೊಳಗೆ ನರೇಂದ್ರನಲ್ಲಿ ಆಧ್ಯಾತ್ಮದ ಸೆಳೆತ ಹೆಚ್ಚಾಗಿತ್ತು. ಬರಿಯ ಮಕ್ಕಳು ನಾವು, ತಿಳಿವು ಸಾಲದು ನಮಗೆ, ಜ್ಞಾನ ಸಾಗರ ನೀಹನು ಶರಣಾಗು ಅವಗೆ. ಹೀಗೆ ಭಗವಂತನ ಗುಣಗಾನ ಮಾಡುತ್ತಾ ಅದಮ್ಯ ಭಾವವನ್ನು ಹೊಂದುತ್ತಿದ್ದ. ಪ್ರಿಯ ಮಿತ್ರರೇ, ನರೇಂದ್ರ ಒಬ್ಬ ಅತ್ಯದ್ಭುತ ಪ್ರತಿಭೆ. ನರೇಂದ್ರನಿಗೆ ನರೇಂದ್ರನೇ ಸಾಟಿ. ಅವನ ಸರ್ವಾಂಗ ಸುಂದರ ಶರೀರ, ತೇಜಸ್ವಿಯಾದ ಮೈಕಾಂತಿ, ಹೊಳೆಯುವ ವಿಶಾಲ ನಯನಗಳು, ಅರಳುತ್ತಿರುವ ಪ್ರತಿಭೆಯನ್ನು ಸೂಚಿಸುವ ಮುಖಮುದ್ರೆ, ಮನದಲ್ಲಿ ನೂರಾರು ಉನ್ನತ ಉದಾತ್ತ ಕಲ್ಪನೆಗಳು, ಹೃದಯದಲ್ಲಿ ಸದಾ ಜಿನುಗುವ ಪ್ರೇಮ, ಬುದ್ಧಿಯಲ್ಲಿ ಕತ್ತಿಯ ಅಲಗಿನ ಹರಿತ, ಸರಿಸಾಟಿಯಿಲ್ಲದ ಎದೆಗಾರಿಕೆ, ದಂಗು ಬಡಿಸುವ ಸಂಶೋಧನಾ ಪ್ರತಿಭೆ, ದಣಿವೆನ್ನದೆ ದುಡಿಯಬಲ್ಲ ಕಾರ್ಯಶೀಲತೆ ಮತ್ತು ಒತ್ತಿದಷ್ಟು ಎತ್ತರಕ್ಕೆ ಪುಟಿಯಬಲ್ಲ ಉತ್ಸಾಹ. ನಿಜಕ್ಕೂ ನರೇಂದ್ರ ಒಬ್ಬ ಅತ್ಯದ್ಭುತ ಪ್ರತಿಭೆ. ಶುಭ ದಿನ.